ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಹೊಸ ಯೋಚನೆಗಳು ಯಶಸ್ಸು ಕಾಣುತ್ತವೆ. ಆರ್ಥಿಕ ವಿಷಯಗಳಲ್ಲಿ ಜಾಗರೂಕತೆ ಅವಶ್ಯ. ಆರೋಗ್ಯದಲ್ಲಿ ಸಣ್ಣ ಅಸೌಖ್ಯತೆ ಇರುತ್ತದೆ, ವಿಶ್ರಾಂತಿ ತೆಗೆದುಕೊಳ್ಳಿ. ವೃಷಭ ರಾಶಿ, ಸಂಬಂಧಗಳಲ್ಲಿ ಸಮಾಧಾನ ಇದೆ. ಕೆಲಸದಲ್ಲಿ ಹೊಸ ಅವಕಾಶಗಳು ಬರುತ್ತವೆ. ನಿರ್ಣಯ ತೆಗೆದುಕೊಳ್ಳುವ ಮುನ್ನ ಚಿಂತನೆ ಮಾಡಿ. ಮಿಥುನ ರಾಶಿ, ದಿನವೂ ಚುರುಕು ಮತ್ತು ಸಕ್ರಿಯವಾಗಿರುತ್ತದೆ. ಸ್ನೇಹಿತರಿಂದ ಬೆಂಬಲ ಸಿಗುತ್ತದೆ. ಹಣಕಾಸು ವಿಷಯದಲ್ಲಿ ಜಾಗರೂಕತೆ ಉತ್ತಮ. ಕರ್ಕ ರಾಶಿ, ವೈಯಕ್ತಿಕ ಜೀವನದಲ್ಲಿ ಶಾಂತಿ ಸಿಗಲಿದೆ. ಕೆಲಸದಲ್ಲಿ ಬಿಕ್ಕಟ್ಟೆದುರಾಗಬಹುದು. ತಾಳ್ಮೆಯಿಂದ ಮುನ್ನಡೆಯಿರಿ. ಆರೋಗ್ಯದ ಕಡೆಗೆ ಗಮನ ಕೊಡಿ. ಸಿಂಹ ರಾಶಿ, ನಿಮ್ಮ ಕೌಶಲ್ಯಗಳು ಮೆರೆದುಕೊಳ್ಳಲು ಅವಕಾಶ ಸಿಗುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಸಾಮರಸ್ಯ ಸಾಧಿಸಿ. ಆರ್ಥಿಕವಾಗಿ ಸದೃಢ ಸ್ಥಿತಿ ಇದೆ. ಕನ್ಯಾ ರಾಶಿ, ದಿನ ನಿಮ್ಮ ಪ್ರಗತಿ ದಾರಿಯಲ್ಲಿ ಸಹಾಯ ಮಾಡುತ್ತದೆ. ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಹೊಸ ಪರಿಚಯಗಳು ಸಹಾಯ ಮಾಡುತ್ತವೆ. ಆರೋಗ್ಯ ಸರಿಯಾದ ದಿಕ್ಕಿನಲ್ಲಿರುತ್ತದೆ. ತುಲಾ ರಾಶಿ, ವೈಯಕ್ತಿಕ ಮತ್ತು ವೃತ್ತಿ ಜೀವನದಲ್ಲಿ ಸಮತೋಲನ ಸಾಧಿಸಲು ಪ್ರಯತ್ನಿಸಿ. ನಿಮ್ಮ ಮಾತುಗಳಿಗೆ ಜಾಗೃತಿ ವಹಿಸಿ. ಹಣಕಾಸು ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ. ವೃಶ್ಚಿಕ ರಾಶಿ, ನಮ್ಮೊಳಗಿನ ಶಕ್ತಿಯನ್ನ ಉಪಯೋಗಿಸಿಕೊಂಡು ಬಿಗಿಯಾದ ಸಮಸ್ಯೆಗಳನ್ನ ನಿವಾರಣೆ ಮಾಡಬಹುದು. ಕುಟುಂಬದವರ ಜೊತೆ ಸಮಯ ಕಳೆಯುತ್ತೀರಿ. ಆರೋಗ್ಯದಲ್ಲಿ ಚೆನ್ನಾಗಿದೆ. ಧನುರಾಶಿ, ಯಾತ್ರೆಗಳು ಅಥವಾ ಹೊಸ ಪ್ರವಾಸಗಳ ಸಂಕೇತ. ಶಿಕ್ಷಣ ಹಾಗೂ ಅಧ್ಯಯನದಲ್ಲಿ ಉತ್ತಮ ಫಲ. ಆರ್ಥಿಕ ಚಿಂತೆ ಕಡಿಮೆ ಆಗಬಹುದು. ಮಕರ ರಾಶಿ, ನಿಮ್ಮ ಉದ್ಯಮೆ ಹಾಗೂ ಕಾರ್ಯಕ್ಷಮತೆ ಗುರುತಿಸಲ್ಪಡುತ್ತವೆ. ಹೊಸ ಯೋಚನೆಗಳಿಗೆ ಹೋರಾಟ ಬೇಕಾಗಬಹುದು. ಆರೋಗ್ಯದ ಕಡೆಗೆ ಗಮನ ಕೊಡಿ. ಕುಂಭರಾಶಿ, ಬಾಲಕ ಮಕ್ಕಳ ಸಂಗತಿಗಳಲ್ಲಿ ಸಂತೋಷ. ಕೆಲಸದ ವಿಷಯಗಳಲ್ಲಿ ಕೆಲವು ಸವಾಲುಗಳು ಬರುವ ಸಾಧ್ಯತೆಗಳಿವೆ. ಶಾಂತಿಯುತ ಮನೋಭಾವ ಇರಲಿ. ಕೊನೆಯದಾಗಿ ಮೀನರಾಶಿ, ಸೃಜನಶೀಲತೆ ಜಾಗೃತವಾಗಿರುತ್ತದೆ. ಹೊಸ ಕಲಿಕೆ ಹಾಗೂ ಅಭ್ಯಾಸಗಳಿಗೆ ಅನುಕೂಲ. ಸಂಬಂಧಗಳಲ್ಲಿ ಜಾಗೃತಿ ಅಗತ್ಯ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.